1997 ನಡುರಾತ್ರಿ ಅಮೆರಿಕದ ಮೋಸ್ಟ್ ಪಾಪ್ಯುಲರ್ ರೇಡಿಯೋ ಶೋ ಆಗಿದ್ದ ಕೋಸ್ಟ್ ಟು ಕೋಸ್ಟ್ AM ಅನ್ನೋ ರೇಡಿಯೋ ಶೋಗೆ ಒಂದು ಕರೆ ಬರುತ್ತೆ. ಈ ರೇಡಿಯೋ ಶೋ ಎಂಥ ರೇಡಿಯೋ ಶೋ ಆಗಿತ್ತಂದ್ರೆ, ಇಲ್ಲಿಗೆ ಜನರು ಕಾಲ್ ಮಾಡಿ ತಾವು ನೋಡಿದಂತಹ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಘೋಸ್ಟ್ ಎನ್ಕೌಂಟರ್ಸ್, ಸೂಪರ್ ನ್ಯಾಚುರಲ್ ಇನ್ಸಿಡೆಂಟ್ ಅಥವಾ UFO ಸೈಟಿಂಗ್ ಬಗ್ಗೆ ಶೇರ್ ಮಾಡ್ತಾ ಇದ್ರು. ಆ ರೇಡಿಯೋ ಶೋನ ಹೋಸ್ಟ್ ಹಾಕಿದ್ದ ಆರ್ಟ್ ಬೆಲ್ ಅಂತ. ಅವನು ಅವತ್ತು ಬಂದ ಕಾಲ್ ಅನ್ನು ಪಿಕ್ ಮಾಡ್ತಾನೆ. ಕರೆ ಮಾಡಿದ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಮೆಲ್ ವಾಟರ್ಸ್, ನನ್ಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡೋದಕ್ಕಿದೆ. ಎಲೆನ್ಸ್ಬರ್ಗ್ ವಾಷಿಂಗ್ಟನ್ ಅಲ್ಲಿ ನಂದೊಂದು ಪೀಸ್ ಆಫ್ ಲ್ಯಾಂಡ್ ಇದೆ, ಹಾಗೂ ಈ ಲ್ಯಾಂಡ್ ಅಲ್ಲಿ ಒಂದು ಹೊಂಡ ಇದೆ, ಹಾಗೂ ಈ ಹೊಂಡಕ್ಕೆ ತಳಾನೇ ಇಲ್ಲ. ಇದನ್ನು ಕೇಳಿದಾಗ ನಿಮ್ ತಲೆಯಲ್ಲಿ ಹೇಗೆ ಪ್ರಶ್ನೆ ಬಂತು, ಹಾಗೆ ಆರ್ಟ್ ಬೆಲ್ ನ ತಲೆಯಲ್ಲೂ ಪ್ರಶ್ನೆ ಬರುತ್ತೆ, ವಾಟ್ ಕೈಂಡ್ ಆಫ್ ಡಮ್ ಸ್ಟೋರಿ ಇಸ್ ದಿಸ್? ಆದ್ರೆ ಮೆಲ್ ಇಲ್ಲಿಗೆ ನಿಲ್ಸೋದಿಲ್ಲ. ಅವನು ತುಂಬಾ ಕಾಮ್, ಸ್ಟಡಿ ಹಾಗೂ ಸೀರಿಯಸ್ ಆಗಿದ್ದ. ಅವನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಹೊಂಡದಲ್ಲಿ ಅವನು ನೋಡಿದ ಕೆಲವು ಘಟನೆಗಳು, ಸ್ಪೆಷಲಿ ಆ ಹೊಂಡದ ಹತ್ರ ಯಾವುದೇ ಪ್ರಾಣಿ ಹೋಗ್ತಾ ಇರಲಿಲ್ಲ. ನಾಯಿಗಳು ದೂರದಿಂದ ನಿಂತು ಈ ಹೊಂಡದ ಕಡೆ ನೋಡಿ ಬೊಗಳ್ತಾ ಇತ್ತು. ಆಲ್ಸೋ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಈ ಹೊಂಡವನ್ನು ಅವಾಯ್ಡ್ ಮಾಡ್ತಾ ಇತ್ತು. ಮೆಲ್ ಬರೀ ಇಷ್ಟೇ ಅಲ್ಲ, ಈ ಹೊಂಡದ ಬಗ್ಗೆ ಇದ್ದ ಇನ್ನೂ ಕೆಲವು ರಹಸ್ಯಗಳನ್ನು ಬಿಚ್ಚಿಡ್ತಾನೆ. ಮೆಲ್ ಎಷ್ಟು ಹೆಚ್ಚು ಹೇಳೋದಕ್ಕೆ ಶುರು ಮಾಡಿದ್ನು, ಜನರು ಅಷ್ಟು ಸೈಲೆಂಟ್ ಆಗಿಬಿಡ್ತಾರೆ. ಯಾಕಂದ್ರೆ ಅವನು ಹೇಳಿದ ವಿಷಯಗಳು ಅಷ್ಟು ಅನ್ಬಿಲೀವೇಬಲ್ ಆಗಿತ್ತು. ನಿಜ ಏನು ಅಂದ್ರೆ, ಮೆಲ್ ಹೇಳಿದ ಈ ಹೊಂಡ ಎಕ್ಸಿಸ್ಟೇ ಆಗಬಾರ್ದು, ಆದ್ರೂ ಅವನು ಹೇಳಿದ ಪ್ರಕಾರ ಇದು ಎಕ್ಸಿಸ್ಟ್ ಆಗ್ತಾ ಇತ್ತು. ಮೆಲ್ ಬರೀ ಹೊಂಡದ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ಅದರ ಅಕ್ಕಪಕ್ಕದಲ್ಲಿ ನಡೆದ ಕೆಲವು ಅನ್ಯಾಚುರಲ್ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದ. ಈ ಸ್ಟೋರಿ ಸೋಷಿಯಲ್ ಮೀಡಿಯಾ ಇಲ್ಲದ ಟೈಮಲ್ಲೇ ಎಷ್ಟು ವೈರಲ್ ಆಯ್ತು ಅಂದ್ರೆ, ಗವರ್ಮೆಂಟ್ ಅಲೆಜಿಡ್ಲಿ ಅವನ ಜಾಗವನ್ನು ಜಪ್ತಿ ಮಾಡ್ಕೊಳ್ತು. ಮೆಲ್ ನಾಪತ್ತೆ ಆಗ್ಬಿಟ್ಟ, ಹಾಗೂ ಮೆಲ್ ವಾಟರ್ಸ್ ಅನ್ನೋ ಹೆಸರಿನ ವ್ಯಕ್ತಿ ಇದ್ದ ಅನ್ನೋ ಎಲ್ಲ ಪುರಾವೆನೇ ನಾಶ ಆಗ್ಬಿಡ್ತು. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋಲಿ ನಾವು ಲೈವ್ ರೇಡಿಯೋ ಶೋ ಅಲ್ಲಿ ಹೇಳಿದಂತಹ ಒಂದು ಸ್ಟ್ರೇಂಜ್ ಸ್ಟೋರಿಯನ್ನು ಎಕ್ಸ್ಪ್ಲೋರ್ ಮಾಡಲಿದ್ದೀವಿ. ಈ ಸ್ಟೋರಿಯನ್ನು ಕೆಲವರು ಅರ್ಬನ್ ಲೆಜೆಂಡ್ ಅಂತ ಹೇಳ್ತಾರೆ, ಆದರೆ ಇನ್ನು ಕೆಲವರು ಇವತ್ತಿನವರೆಗೆ ಈ ಸ್ಟೋರಿಯನ್ನು ನಿಜ ಅಂತ ನಂಬ್ತಾರೆ. ನೋಡಿ, ಇಷ್ಟರವರೆಗೆ ನಾನು ನಿಮಗೆ ಹೊಂಡದ ಹೆಚ್ಚುವರಿ ಡೀಟೇಲ್ಸ್ ಕೊಟ್ಟಿಲ್ಲ, ಬರೀ ಇಷ್ಟೇ ಹೇಳಿರೋದು ಒಂದು ತಳ ಇಲ್ಲದ ಹೊಂಡ ಇತ್ತು ಅಂತ. ಅಂದ್ರೆ ನೀವು ಅದರ ಒಳಗೆ ಹಾರಿದ್ರೆ ನೀವು ಎಲ್ಲಿಗೋಗಿ ಮುಟ್ತೀರಾ ಅಂತ ಗೊತ್ತಿಲ್ಲ. ಇಮ್ಯಾಜಿನ್ ಮಾಡಿ, ಇದು ಎಕ್ಸಿಸ್ಟ್ ಆಗಬಾರ್ದು. ಈ ತಳ ಇಲ್ಲದ ಹೊಂಡಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಈ ಸ್ಟೋರಿ ಹೊರಗೆ ಬಂದ ನಂತರ ನಡೆದ ಕೆಲವು ಘಟನೆಗಳು. ಸೋಷಿಯಲ್ ಮೀಡಿಯಾ ಇಲ್ಲದ ಸಮಯದಲ್ಲೇ ಈ ಸ್ಟೋರಿ ಎಷ್ಟು ವೈರಲ್ ಆಯ್ತು ಅಂದ್ರೆ, ಇದು ಅಮೆರಿಕನ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಗವರ್ಮೆಂಟ್ ಕಾನ್ಸ್ಪಿರಸಿ ಥಿಯರಿಯಲ್ಲಿ ಒಂದಾಗ್ಬಿಡ್ತು. ಜನರು ಈ ಹೊಂಡವನ್ನು ಇವತ್ತಿನವರೆಗೆ ಹುಡುಕ್ತಾ ಇದ್ದಾರೆ. ಇನ್ನು ಕೆಲವರು ಈ ಹೊಂಡ ಸಿಕ್ತು ಅಂತ ಕ್ಲೇಮ್ ಕೂಡ ಮಾಡಿದ್ರು. ಟ್ರಸ್ಟ್ ಮೀ, ದಿಸ್ ಸ್ಟೋರಿ ಇಸ್ ಗೋಯಿಂಗ್ ಟು ಬ್ಲೋ ಯೋರ್ ಮೈಂಡ್. ಇವತ್ತಿನ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಬರೀ ಒಂದು ಹೊಂಡದ ಮೇಲೆ ಇಷ್ಟು ಕಾನ್ಸ್ಪಿರಸಿ ಥಿಯರಿ ಇದೆ ಅಂತ. ಸೊ ಇವತ್ತಿನ ಸ್ಟೋರಿಯಲ್ಲಿ ನಾನು ನೀವು ಯಾವತ್ತೂ ಕೇಳಿರದಂತಹ ಒಂದು ಸ್ಟೋರಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಗ್ರಾಬ್ ಯೋರ್ ಸ್ನ್ಯಾಕ್. ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ನಾವು 1997 ಅದೇ ರಾತ್ರಿಗೆ ವಾಪಸ್ ಹೋಗೋಣ. ಮೆಲ್ ವಾಟರ್ಸ್ ಆರ್ಟ್ ಬೆಲ್ನ ಜೊತೆ ಫೋನ್ ಕಾಲ್ನಲ್ಲಿದ್ದ, ಹಾಗೂ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅವನು ಹೇಳ್ತಾನೆ, ಅವನದೊಂದು ಪ್ರಾಪರ್ಟಿ ಇತ್ತು ವಾಷಿಂಗ್ಟನ್ DC ಅಲ್ಲಿ. ಇದೊಂದು ಫಾರ್ಮ್ ಲ್ಯಾಂಡ್ ಆಗಿತ್ತು, ಹಾಗೂ ಅವನು ಈ ಜಾಗದಲ್ಲಿ ಕೆಲವು ಸಮಯದಿಂದ ವಾಸಿಸ್ತಿದ್ದ. ಇವನ ಈ ಒಂದು ಪ್ರಾಪರ್ಟಿಯಲ್ಲಿ ಒಂದು ಹೊಂಡ ಇತ್ತು, ಹಾಗೂ ಈ ಹೊಂಡ ಅವನು ಇಲ್ಲಿ ಬಂದಾಗಿನಿಂದ ಇತ್ತು. ಈ ಹೊಂಡ ಅವನ ಮೊದಲು ಇದ್ದ ಓನರ್ ಇದ್ದಾಗನೂ ಇತ್ತು. ಲೈಕ್ ಇದು ಬರೀ ಅವರು ಇದ್ದಾಗ ಮಾತ್ರ ಅಲ್ಲ, ಇದು ಏನ್ಷಿಯಂಟ್ ಕಾಲದಿಂದ ಇತ್ತಂತಾನೆ ಹೇಳ್ಬೋದು. ಈ ಹೊಂಡ ಏನು ಸ್ಪೆಷಲ್ ಆಗಿರ್ಲಿಲ್ಲ, ಆ ಊರಿನ ಜನರಿಗೆಲ್ಲ ಇದರ ಬಗ್ಗೆ ಆಲ್ರೆಡಿ ಗೊತ್ತಿತ್ತು. ಈ ಹೊಂಡವನ್ನು ಅಲ್ಲಿನ ಜನರು ಕಸ ಎಸೆಯುವುದಕ್ಕಂತ ಯೂಸ್ ಮಾಡ್ತಾ ಇದ್ರು. ಕೆಲವರು ಇದರಲ್ಲಿ ಸತ್ತ ಪ್ರಾಣಿಗಳನ್ನು ಎಸೆದಿದ್ದಾರೆ, ಓಲ್ಡ್ ಫ್ರಿಜ್, ಬೇಡದಿದ್ದ ಫರ್ನಿಚರ್ಸ್ ಹಾಗೂ ಬೇಡದಿದ್ದ ಯಾವುದೇ ವಸ್ತು ಇರಲಿ ಅದನ್ನು ಈ ಹೊಂಡಕ್ಕೆ ಅವರು ಎಸಿತಾ ಇದ್ರು. ಈ ಹೊಂಡದ ಸುತ್ತಲಿಗೆ ಏನಿದೆ, ಕಲ್ಲು ಕಟ್ಟಿತ್ತಂತೆ. ಯಾರು ಕಟ್ಟಿದಂತ ಗೊತ್ತಿಲ್ಲ. ಮತ್ತೊಂದು ವಿಷಯ ಎಲ್ಲರೂ ನೋಟಿಸ್ ಮಾಡಿದ್ರು, ಅದೇನಂದ್ರೆ ಯಾವುದೇ ವಸ್ತು ಈ ಹೊಂಡಕ್ಕೆ ಎಸ್ದಾಗ ಅದು ಕೆಳಗೋಗಿ ಬಿದ್ದ ಸೌಂಡ್ ಕೇಳಿಸ್ತಾ ಇರಲಿಲ್ಲ, ಬರೀ ಸೈಲೆನ್ಸ್ ಅಂಡ್ ನಥಿಂಗ್ ಎಲ್ಸ್. ಅದಲ್ಲದೆ ಆ ಹೊಂಡದ ಒಳಗೆ ಫುಲ್ ಕತ್ತಲೆ ಇತ್ತು. ಇಣುಕಿದ್ರು ಹೆಚ್ಚು ದೂರದ ಒಳಗೆ ನೋಡೋದಕ್ಕಾಗ್ತಾ ಇರಲಿಲ್ಲ. ಸಣ್ಣ ಸಣ್ಣ ವಸ್ತುಗಳನ್ನು ಎಸೆದಿದ್ರೆ ಸೌಂಡ್ ಕೇಳಿಸಿರ್ಲಿಕ್ಕಿಲ್ಲ, ಅದು ನಾನು ನಂಬ್ತೀನಿ.
ಆದ್ರೆ ಆ ಊರಿನ ಜನರು ಅದರಲ್ಲಿ ಹಳೆಯ ಫ್ರಿಜ್, ಹಾಳಾದ ಟಿವಿ ಇಂಥದ್ದೆಲ್ಲ ದೊಡ್ಡ ದೊಡ್ಡ ವಸ್ತುಗಳನ್ನು ಎಸ್ತಿದ್ರು. ಆದ್ರೂ ನೋ ಸೌಂಡ್. ಸ್ಟಾರ್ಟಿಂಗ್ ಅಲ್ಲಿ ಮೆಲ್ಲ ತಲೆಯಲ್ಲಿ ಇಂಥದ್ದೇನು ಹೋಗಿರೋದಿಲ್ಲ. ನಂತರ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ವರ್ಷದಿಂದ ಈ ಹೊಂಡದ ಒಳಗೆ ವಸ್ತುವನ್ನು ಎಸಿತಾ ಇದ್ದಾರೆ, ಆದ್ರೆ ಇವತ್ತಿನವರೆಗೆ ಈ ಹೊಂಡ ಫುಲ್ ಯಾಕಾಗಿಲ್ಲ. ಒಂದು ದಿನ ಮೆಲ್ ಡಿಸೈಡ್ ಮಾಡ್ತಾನೆ, ನೋಡೋಣ ಈ ಹೊಂಡ ಎಷ್ಟು ಡೀಪ್ ಇದೆ ಅಂತ. ಮೆಲ್ ಫಸ್ಟ್ ಆ ಹೊಂಡದ ಹತ್ರ ಹೋಗಿ ಒಂದು ಮೀಡಿಯಂ ಸೈಜ್ ನ ಕಲ್ಲನ್ನು ಎಸಿತಾನೆ ಹಾಗೂ ವೇಟ್ ಮಾಡ್ತಾನೆ. ಎಷ್ಟೊತ್ತು ವೇಟ್ ಮಾಡಿದ್ರು ಅದು ಕೆಳಗೋಗಿ ಬಿದ್ದ ಸೌಂಡ್ ಕೇಳಿಸೋದಿಲ್ಲ. ಮತ್ತೇನ್ ಮಾಡ್ತಾನೆ, ಇನ್ನೊಂದು ದೊಡ್ಡ ಕಲ್ಲನ್ನು ತಂದು ಅದನ್ನು ಹೊಂಡಕ್ಕೆ ಎಸಿತಾನೆ. ಅದು ಕೂಡ ಸೇಮ್, ನೋ ಸೌಂಡ್. ಮತ್ತೇನ್ ಮಾಡ್ತಾನೆ, ಆ ಹೊಂಡದ ಹತ್ತಿರ ಹೋಗಿ ಜೋರಾಗಿ ಕಿರುಚಾಡ್ತಾನೆ. ಆ ಹೊಂಡದಿಂದ ಎಕೋ ಕೂಡ ಬರುವುದಿಲ್ಲ. ಈಗ ಬಾವಿ ಇದ್ದವರಿಗೆ ಅಥವಾ ಕೇವ್ಸ್ ಗಳಿಗೆ ಅಂದ್ರೆ ಗುಹೆಗಳಿಗೆ ಹೋದವರಿಗೆ ಗೊತ್ತಿರುತ್ತೆ, ಅಲ್ಲೋಗಿ ನೀವು ಕಿರುಚಿದ್ರೆ ನಿಮ್ಗೆ ಎಕೋ ಕೇಳಿಸುತ್ತೆ. ಆದ್ರೆ ಈ ಹೊಂಡದಲ್ಲಿ ಡೆಡ್ ಸೈಲೆನ್ಸ್ ಬಿಟ್ಟು ಬೇರೆ ಏನು ಕೇಳಿಸ್ತಾ ಇರಲಿಲ್ಲ. ಈಗ ಮೆಲ್ ತುಂಬಾ ಕ್ಯೂರಿಯಸ್ ಆಗ್ತಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡ್ತಾನೆ. ಮೆಲ್ಗೆ ಮೀನ್ ಹಿಡಿಯೋದು ತುಂಬಾ ಇಷ್ಟ. ಅವನು ಶಾರ್ಕ್ ಫಿಶಿಂಗ್ ಅಂತ ಹೋಗ್ತಾ ಇದ್ದ. ಮೆಲ್ ಮನೆಗೆ ಹೋಗಿ ಅವನ ಫಿಶಿಂಗ್ ರಾಡ್ ಅನ್ನು ತಕೊಂಡ್ಬಂದು ಅದರ ಒಂದೆಂಡಿಗೆ 1 ಅಥವಾ 2 kg ಭಾರವನ್ನು ಕಟ್ಟಿ ಆ ಹೊಂಡಕ್ಕೆ ಇಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ತರ ಇಳಿಸಿ 1 ರೋಲ್ ಖಾಲಿ ಆಗುತ್ತೆ, 2 ರೋಲ್ ಖಾಲಿ ಆಗುತ್ತೆ. ಆದ್ರೂ ತಳ ಸಿಕ್ಕಿರೋದಿಲ್ಲ. ಮುಂದೆ ಬರುವ ಕೆಲವು ದಿನದಲ್ಲಿ ಈ ತರ 1 by 1 ರೋಲ್ ಅನ್ನು ಇಳಿಸಿ ಸರಿಸುಮಾರು 80,000 ಫೀಟ್ ನಷ್ಟು ಆಳಕ್ಕೆ ಅವನು ಆ ಫಿಶಿಂಗ್ ಲೈನ್ ಅನ್ನು ಇಳಿಸಿರ್ತಾನೆ. ಆದ್ರೂ ತಳಕ್ಕೆ ಮುಟ್ಟಿರೋದಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೌಂಟ್ ಎವರೆಸ್ಟ್ ನ ಹೈಟ್ ಏನಿದೆ ಅದು 29,000 ಫೀಟ್. ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಆಳಕ್ಕವನು ಈ ದಾರವನ್ನು ಇಳಿಸಿದ್ದ. ಮತ್ತೊಂದೇನಂದ್ರೆ ಜಗತ್ತಿನ ಅತಿ ಆಳವಾದ ಹೊಂಡ ಇರೋದು ರಷ್ಯಾದಲ್ಲಿ, ಕೋಲಾ ಡೀಪ್ ಬೋರ್ ಹೋಲ್ ಅಂತ. ಇದರ ಆಳನು 40,000 ಫೀಟ್ ಇರೋದು. ಮೇಲೆ ಅದಕ್ಕಿಂತನೂ 2 ಪಟ್ಟು ಹೆಚ್ಚು ಆಳಕ್ಕೆ ದಾರವನ್ನು ಇಳಿಸಿದ್ದ, ಆದ್ರೂ ತಳಕ್ಕೆ ಮುಟ್ಟಿರೋದಿಲ್ಲ. ಇದನ್ನು ಕೇಳಿದ ರೇಡಿಯೋ ಜಾಕಿ ಆರ್ಡ್ವೆಲ್ಗೆ ತಮಾಷೆ ಅನ್ಸುತ್ತೆ. ಏನ್ ಹೇಳ್ತಾ ಇದೆಯಾ ನೀನು? ನಿನ್ನ ಮನೆಯ ಹಿಂದ್ಗಡೆ 24-25 ಕಿಲೋಮೀಟರ್ನಷ್ಟು ಆಳದ ಗುಂಡಿ ಇದೆಯಾ? ದ್ಯಾಟ್ ಈಸ್ ಇಂಪಾಸಿಬಲ್. ಆದ್ರೆ ಮೆಲ್ ಹೆಚ್ಚೇನು ಡ್ರಾಮಾ ಮಾಡದೆ, ಹೆಚ್ಚೇನು ಓವರ್ ಎಕ್ಸಾಜುರೇಟ್ ಮಾಡದೆ ಆರ್ಡ್ವೆಲ್ಗೆ ಡೈರೆಕ್ಟ್ ಆಗಿ ಹೇಳ್ತಾನೆ, ನಾನು ಏನ್ ನೋಡಿದ್ನೋ ಅದನ್ನೇ ನಿಂಗೆ ಹೇಳ್ತಾ ಇರೋದು. ಈ ಕಾಲ್ ನ ಆಡಿಯೋ ರೆಕಾರ್ಡಿಂಗ್ ಇವತ್ತಿನವರೆಗೆ ಇಂಟರ್ನೆಟ್ ನಲ್ಲಿ ಅವೈಲೇಬಲ್ ಇದೆ. ನೀವೊಮ್ಮೆ ಕೇಳಲೇಬೇಕು. ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಕೇಳಬಹುದು. ಒಮ್ಮೆ ಕೇಳಿ ಯಾವ ತರ ಮೆಲ್ ಅದರಲ್ಲಿ ಮಾತಾಡಿದ್ನೋ ಅವನ ಮಾತನ್ನೇ ಕೇಳಿ ಗೊತ್ತಾಗುತ್ತೆ ಅವನು ಸತ್ಯ ಹೇಳ್ತಾ ಇದ್ದಾನಂತ. ಈಗ ಮೆಲ್ ಅಷ್ಟೇ ಹೇಳಿ ಸುಮ್ಮನೆ ಇದ್ದಿದ್ರೆ ಈ ವಿಷಯ ಅಷ್ಟು ವಿಯರ್ಡ್ ಆಗಿರ್ತಿರ್ಲಿಲ್ಲ. ಆದ್ರೆ ಮೆಲ್ ಮುಂದೆ ಏನ್ ಹೇಳಿದ್ನೋ ಅದು ಈ ಸ್ಟೋರಿಯನ್ನು ಇನ್ನೂ ಹೆಚ್ಚು ಕ್ರೀಪಿ ಹಾಗೂ ಇನ್ನೂ ಹೆಚ್ಚು ವಿಯರ್ಡ್ ಆಗಿ ಮಾಡುತ್ತೆ. ಮೆಲ್ ಹೇಳ್ತಾನೆ, ಪ್ರಾಣಿಗಳು ಆ ಹೊಂಡದ ಹತ್ರ ಹೋಗೋದಕ್ಕೆ ಅಬ್ಸಲ್ಯೂಟ್ಲಿ ರೆಫ್ಯೂಸ್ ಮಾಡ್ತಾ ಇತ್ತು. ಸ್ಪೆಷಲಿ ಅವನ ನಾಯಿ ಆ ಹೊಂಡದ 50 ಫೀಟ್ ನಷ್ಟು ದೂರ ನಿಂತು ಏನೋ ನೋಡಿದಾಗೆ ಜೋರಾಗಿ ಬೊಗಳ್ತಾ ಇತ್ತು. ಆ ಹೊಂಡದ ಹತ್ರ ಅಂತೂ ಹೋಗೋದಕ್ಕೆ ಕೇಳ್ತಾನೆ ಇರ್ಲಿಲ್ಲ. ಆಕಾಶದಲ್ಲಿ ಹಾರಾಡ್ತಾ ಇರುವ ಹಕ್ಕಿಗಳು ಸೇಮ್ ಆ ಹೊಂಡದ ಹತ್ರ ಬರ್ತಾ ಇದ್ದಾಗೆ ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗ್ತಾ ಇತ್ತು. ಆದ್ರೆ ಆ ಹೊಂಡದ ಮೇಲಿಂದ ಹೋಗ್ತಾ ಇರಲಿಲ್ಲ. ಇಟ್ ಈಸ್ ಲೈಕ್ ಯಾವುದೋ ಒಂದು ಅದೃಶ್ಯ ಗೋಡೆ ಅವರನ್ನು ತಡೆದಾಗೆ. ಇದೆಲ್ಲಕ್ಕಿಂತ ವಿಯರ್ಡ್ ಏನಂದ್ರೆ ಸೊಳ್ಳೆಗಳು. ಈ ಫಾರ್ಮ್ನ ಬೇರೆ ಎಲ್ಲ ಮೂಲೆಯಲ್ಲಿ ಸೊಳ್ಳೆಗಳು, ಇನ್ಸೆಕ್ಟ್ಗಳು ಇದೆಲ್ಲ ಇರ್ತಾ ಇತ್ತು. ಆದ್ರೆ ಈ ಹೊಂಡದ ಹತ್ರ ಸುತ್ತಲಿಗೆ ಒಂದೇ ಒಂದು ಸೊಳ್ಳೆ, ಒಂದೇ ಒಂದು ಇನ್ಸೆಕ್ಟ್ ಕಾಣ್ತಾ ಇರಲಿಲ್ಲ. ದರ್ ಈಸ್ ಸಮಥಿಂಗ್ ರಾಂಗ್ ವಿತ್ ದಿಸ್ ಪ್ಲೇಸ್. ಹಾಗೂ ಪ್ರತಿಯೊಂದು ಜೀವ ಇರುವ ಜೀವಿಗೆ ಈ ವಿಷಯ ಗೊತ್ತಿತ್ತು. ಮೇಲೆ ಇನ್ನೊಂದು ವಿಷಯ ಹೇಳ್ತಾನೆ, ಅವನ ನೇಬರ್ನ ಒಂದು ನಾಯಿ ಸತ್ತಿತ್ತು. ಆ ನಾಯಿ ಸತ್ತಾಗ ಅವನ ನೇಬರ್ ಆ ನಾಯಿಯನ್ನು ತಂದು ಇದೇ ಹೊಂಡಕ್ಕೆ ಎಸೆದಿದ್ದ. ಕೆಲವು ದಿನದ ನಂತರ ಮೆಲ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಕಾಡಿನೊಳಗೆ ಈ ನಾಯಿ ಓಡ್ಕೊಂಡು ಹೋಗುದು ಅವನು ನೋಡಿದ್ದ. ಈ ನಾಯಿ ಬೇರೆ ನಾಯಿನೂ ಅಲ್ಲ, ಅದೇ ಅವನ ನೇಬರ್ನ ನಾಯಿ ಆಗಿತ್ತು. ಸೇಮ್ ಸೈಜ್, ಸೇಮ್ ಕಲರ್ ಹಾಗೂ ಅದರ ಕುತ್ತಿಗೆಯಲ್ಲಿದ್ದ ಪಟ್ಟಿ ಕೂಡ ಸೇಮ್. ಇದನ್ನು ಬರೀ ಮೆಲ್ ಅಲ್ಲ, ಅವನ ನೇಬರ್ ಕೂಡ ನೋಡಿದ್ದ. ಆದ್ರೆ ಈಗ ಆ ನಾಯಿಗೆ ಅವರ ಪರಿಚಯನೇ ಇರಲಿಲ್ಲ. ಅವರು ನೋಡಿದ ತಕ್ಷಣ ಓಡಿ ಹೋಗ್ತಾ ಇತ್ತು. ಈ ಸ್ಟೋರಿಯನ್ನು ಮೆಲ್ ರೇಡಿಯೋ ಅಲ್ಲಿ ಬಂದು ಹೇಳಿದಾಗ ಪೀಪಲ್ ವೆಂಟ್ ಕ್ರೇಜಿ. ಕೆಲವರು ಅನ್ಕೊಂಡ್ರು ಆ ಹೊಂಡದಲ್ಲಿ ಏನೋ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ. ಇನ್ನು ಕೆಲವರು ಹೇಳಿದ್ರು ಆ ನಾಯಿ ಸರಿಯಾಗಿ ಸತ್ತಿರ್ಲಿಲ್ಲ ಅನ್ಸುತ್ತೆ, ಮೇ ಬಿ ಅದ್ರದ್ದು ಮತಿ ತಪ್ಪಿತ್ತು ಅನ್ಸುತ್ತೆ. ಹೊಂಡಕ್ಕೆ ಎಸ್ದಾಗ ಅದಕ್ಕೆ ವಾಪಸ್ ಮತಿ ಬಂದು ಹೊಂಡದಿಂದ ಹಾರಿ ಹೊರಗೆ ಬಂದಿರಬಹುದು ಅಂತ. ಹಾಗಿದ್ರೆ ಈ ಹೊಂಡದ ಹತ್ರ ಆಗುವ ಬೇರೆ ಸ್ಟ್ರೇಂಜ್ ಇನ್ಸಿಡೆಂಟ್ ಹಾಗೂ ಈ ಹೊಂಡದಲ್ಲಿರುವ ಕಂಪ್ಲೀಟ್ ಸೈಲೆನ್ಸ್ಗೆ ಏನು ಉತ್ತರನೇ ಇಲ್ಲ. ಇದೆಲ್ಲ ಮಾಮೂಲಿ ವಿಷಯ. ಕ್ರೇಜಿ ಅಂತ ಗೊತ್ತಿದೆಯಾ? ನಿಜವಾದ ಸ್ಟೋರಿ ಈ ಕಾಲ್ ಎಂಡ್ ಆದ ನಂತರ ಶುರುವಾಗಿತ್ತು. ಈ ವಿಷಯ ವೈರಲ್ ಹೋಗೋದಕ್ಕೆ ಸ್ಟಾರ್ಟ್ ಆದ ನಂತರ ಜನರು ಇದರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ವಿಷಯ ಕ್ಲಿಯರ್, ಇದು ಒಂದು ನಾರ್ಮಲ್ ಬಾವಿ ಅಥವಾ ಸಿಂಕ್ ಹೋಲ್ ಅಲ್ಲ. ಕೆಲವರು ಇದನ್ನು ಪೋರ್ಟಲ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು.
ಒಮ್ಮೆ ಥಿಂಕ್ ಮಾಡಿ, ಸತ್ತ ನಾಯಿ ಇಲ್ಲಿಂದ ಜೀವಂತವಾಗಿ ವಾಪಸ್ ಬರುತ್ತೆ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಏನೋ ಇದೆ ಅಂತ ಗೊತ್ತಿದೆ. ಅದಲ್ಲದೆ ಆ ಹೊಂಡದ ಒಳಗೆ ಹಾಕಿದ ವಸ್ತುಗಳು ಎಲ್ಲಿಗೆ ಹೋಗುತ್ತ ಅಂತ ಗೊತ್ತಿಲ್ಲ. ಅವರ ಪ್ರಕಾರ ಮೇ ಬಿ ಈ ವಸ್ತುಗಳು ಕೆಳಗೆ ಹೋಗ್ತಾ ಇಲ್ಲ, ಬೇರೆ ಎಲ್ಲೋ ಹೋಗ್ತಾ ಇದೆ, ಬೇರೆ ಡೈಮೆನ್ಷನ್ಗೆ ಅಥವಾ ಪ್ಯಾರಲಲ್ ಯೂನಿವರ್ಸ್ಗೆ. ಹಾನೆಸ್ಟ್ಲಿ ಮೆಲ್ ಹೇಳಿದ ಸ್ಟೋರಿ ನಿಜ ಆಗಿದ್ರೆ ಈ ಪೋರ್ಟಲ್ ಅನ್ನೋ ಥಿಯರಿ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಇದು ನಾನು ಹೇಳ್ತೀನಿ. ರೆಗ್ಯುಲರ್ ಹೋಲ್ ನಲ್ಲಿ ನಿಮ್ಗೆ ತಟ ಸಿಗುತ್ತೆ. ಅದಲ್ಲದೆ ಅಷ್ಟು ಡೀಪ್ ಯಾವುದೇ ಹೋಲ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೆಷರ್ನಿಂದ ಕೊಲಾಪ್ಸ್ ಆಗಿಬಿಡುತ್ತೆ. ಇದು ಜಿಯೋಲಾಜಿಕಲಿ ಸಾಧ್ಯನೇ ಇಲ್ಲ. ಇನ್ನು ಕೆಲವರ ಪ್ರಕಾರ ಇದೊಂದು ಬ್ಲ್ಯಾಕ್ ಹೋಲ್ ಆಗಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇದು ನಮ್ಮ ಸ್ಪೇಸ್ ನಲ್ಲಿರೋ ಬ್ಲ್ಯಾಕ್ ಹೋಲ್ ತರ ಅಲ್ಲ, ಒಂದು ಗ್ರಾವಿಟೇಷನಲ್ ಅನಾಮಲಿ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ಹಾಕಿದ ಯಾವುದೇ ವಸ್ತು ಇರಲಿ ಅದನ್ನು ಈ ಹೊಂಡ ಕನ್ಸ್ಯೂಮ್ ಮಾಡುತ್ತೆ ಅಂತ. ಈವನ್ ಅದರ ಒಳಗೆ ಹೋಗೋ ಸೌಂಡ್ ಕೂಡ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ ಅದಕ್ಕೆ. ಇದು ನನಗೆ ಅಷ್ಟು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ ಮೊದಲಿನ ಥಿಯರಿಯ ಕಂಪ್ಯಾರಿಸನ್ ಅಲ್ಲಿ. ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದ್ರೆ ಜನರು ಈ ಸ್ಥಳದ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಅವ್ರಿಗೆ ಗೊತ್ತಾಗುತ್ತೆ ಈ ಎಲೆನ್ಸ್ಬರ್ಗ್ ನ ಈ ಕಂಪ್ಲೀಟ್ ಏರಿಯಾ ಏನಿದೆ ಇಲ್ಲಿ ನೇಟಿವ್ ಅಮೆರಿಕನ್ಸ್ ನ ಟ್ರೈಬ್ ಇತ್ತು. ಸ್ಪೆಷಲಿ ಯಕಾಮ ನೇಷನ್ ಅನ್ನೋ ಹೆಸರಿನ ಟ್ರೈಬ್. ಕೆಲವು ಸೋರ್ಸ್ ಗಳ ಪ್ರಕಾರ ಈ ಏರಿಯಾದಲ್ಲಿ ಅವರದೊಂದು ಪವಿತ್ರ ಸ್ಥಳ ಇತ್ತಂತೆ. ಇದು ಆತ್ಮಗಳು ಇರುವಂತಹ ಒಂದು ಡೇಂಜರಸ್ ಪ್ಲೇಸ್ ಆಗಿತ್ತಂತೆ. ಇದರ ಬಗ್ಗೆ ನೇಟಿವ್ ಅಮೆರಿಕನ್ಸ್ಗೆ ಆಲ್ರೆಡಿ ಗೊತ್ತಿತ್ತು. ಹಾಗೂ ಇದರದ್ದೇ ಒಂದು ಸ್ಟೋರಿ ಅವರ ಜನರೇಷನ್ ನಿಂದ ಜನರೇಷನ್ಗೆ ಪಾಸ್ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಮೇ ಬಿ ದಿಸ್ ಇಸ್ ಸಮಥಿಂಗ್ ಏನ್ಷಿಯಂಟ್, ಮೇ ಬಿ ದಿಸ್ ಇಸ್ ಸಮಥಿಂಗ್ ಪವರ್ಫುಲ್. ನಮ್ಗಿದು ಏನು ಅಂತ ಗೊತ್ತಿಲ್ಲ ಅಂದ್ರೆ ಇದರ ಹತ್ತಿರ ಹೋಗದೇ ಇದ್ರೇನೆ ಒಳ್ಳೆಯದು. ಏನೇ ಆಗಿರ್ಲಿ, ಪೋರ್ಟಲ್ ಆಗಿರ್ಲಿ, ಪವಿತ್ರ ಸ್ಥಳ ಆಗಿರ್ಲಿ ಅಥವಾ ನ್ಯಾಚುರಲ್ಲೇ ಆಗಿರ್ಲಿ, ಇದೇನು ಮ್ಯಾಟರ್ ಆಗೋದಿಲ್ಲ. ಯಾಕಂದ್ರೆ ಮೆಲ್ ಈ ಸ್ಟೋರಿಯನ್ನು ಪಬ್ಲಿಕ್ ಮಾಡಿದಾಗ ಎಲ್ಲ ಚೇಂಜ್ ಆಗುತ್ತೆ. ಮೆಲ್ನ ಪ್ರಕಾರ ಇದರಲ್ಲಿ ಅಮೆರಿಕನ್ ಗವರ್ಮೆಂಟ್ ಇನ್ವಾಲ್ವ್ ಆಗುತ್ತೆ. ಹಾಗೂ ಅವರು ಏನು ಮಾಡಿದ್ರು ಅದು ಈ ಸ್ಟೋರಿಯನ್ನು ಇನ್ನೂ ಹೆಚ್ಚು ಕ್ರೀಪಿ ಮಾಡುತ್ತೆ. ರೇಡಿಯೋ ಚಾನೆಲ್ ಅಲ್ಲಿ ಈ ಹೊಂಡದ ವಿಷಯ ಬಹಿರಂಗ ಮಾಡಿದ ನಂತರ ಇಡೀ ದೇಶದಲ್ಲಿ ಇದರದ್ದೇ ಚರ್ಚೆ ಆಗೋದಕ್ಕೆ ಶುರು ಆಗುತ್ತೆ. ಹಾಗೂ ಕಾಲ್ ಕಟ್ ಮಾಡಿದ ನಂತರ ಮೆಲ್ನ ಕಡೆಯಿಂದ ಬೇರೆ ಯಾವುದೇ ಅಪ್ಡೇಟ್ಸ್ ಬರೋದಿಲ್ಲ. ಜನರು ಏನಾದರೂ ಅಪ್ಡೇಟ್ ಸಿಗುತ್ತಾ, ಏನಾದರೂ ಅಪ್ಡೇಟ್ಸ್ ಆಗುತ್ತಾ ಅಂತ ತುಂಬಾ ಕಾತುರತೆಯಿಂದ ವೇಟ್ ಮಾಡ್ತಾ ಇರ್ತಾರೆ. ಕೆಲವೇ ದಿನದ ನಂತರ ಮೆಲ್ನ ಕಡೆಯಿಂದ ಇನ್ನೊಂದು ಕರೆ ಬರುತ್ತೆ. ಮೆಲ್ ಹೇಳ್ತಾನೆ, ಲಾಸ್ಟ್ ಟೈಮ್ ಈ ಸ್ಟೋರಿಯನ್ನು ಶೇರ್ ಮಾಡಿದ ನಂತರ ಮೆಲ್ ಅವನ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಟ್ರಿಪ್ ಅಂತ ಹೋಗಿದ್ದ. ಅವನು ಟ್ರಿಪ್ ನಿಂದ ವಾಪಸ್ ಬಂದಾಗ ಅವನ ಕಂಪ್ಲೀಟ್ ಪ್ರಾಪರ್ಟಿಯನ್ನು ಮಿಲಿಟರಿ ಸೀಸ್ ಮಾಡಿತ್ತು. ಅವನ ಡ್ರೈವ್ ವೇ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕಿ ತಡೆ ಮಾಡಿಟ್ಟಿದ್ರು. ಹಾಗೂ ಅವನ ಪ್ರಾಪರ್ಟಿಯ ಪ್ರತಿಯೊಂದು ಮೂಲೆಯಲ್ಲಿ ಸೈನಿಕರು ಗನ್ ಇಟ್ಕೊಂಡು ನಿಂತಿದ್ರು. ಬರೀ ಅಷ್ಟೇ ಅಲ್ಲ, ತಲೆ ಮೇಲಿಂದ ಹೆಲಿಕಾಪ್ಟರ್ಸ್ ಹಾರಾಡ್ತಾ ಇತ್ತು. ಇದನ್ನೆಲ್ಲ ನೋಡಿದ ಮೇಲೆ ಕನ್ಫ್ಯೂಸ್ ಆಗ್ತಾನೆ. ಡೈರೆಕ್ಟ್ ಬ್ಯಾರಿಕೇಡ್ ಹತ್ರ ಹೋಗಿ ಆ ಸೋಲ್ಜರ್ ಹತ್ರ ಕೇಳ್ತಾನೆ, ಯಾಕೆ, ಏನಾಯ್ತು, ನನ್ನ ಮನೆಗೆ ಯಾಕೆ ನೀವೆಲ್ಲ ಸರೌಂಡ್ ಮಾಡಿ ನಿಂತಿದ್ದೀರಾ? ಆಗ ಒಬ್ಬ ಸೋಲ್ಜರ್ ಹೇಳ್ತಾನೆ, ನಿಮ್ಮ ಪ್ರಾಪರ್ಟಿಯ ಮೇಲೆ ಒಂದು ಪ್ಲೇನ್ ಕ್ರಾಶ್ ಆಗಿದೆ, ಅದರದ್ದೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಕ್ಕೋಸ್ಕರ ನಿಮ್ಮ ಕಂಪ್ಲೀಟ್ ಈ ಪ್ರಾಪರ್ಟಿಯನ್ನು ನಾವು ಸೀಸ್ ಮಾಡಿದ್ದೀವಿ ಅಂತ. ಮೆಲ್ ಹೇಳ್ತಾನೆ, ಓಕೆ, ಹಾಗಾದ್ರೆ ಏನಾಯ್ತು, ನನ್ನ ಪ್ರಾಪರ್ಟಿ, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ. ಮೆಲ್ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾಗೆ ಸೋಲ್ಜರ್ ಅವನನ್ನು ತಡಿತಾನೆ. ಸರ್, ನೀವು ಒಳಗೆ ಹೋಗುವಾಗಿಲ್ಲ. ಮೆಲ್ ಕನ್ಫ್ಯೂಸ್ ಆಗ್ತಾನೆ, ನೀವು ಏನ್ ಹೇಳ್ತಾ ಇದ್ದೀರಾ, ಇದು ನನ್ನ ಪ್ರಾಪರ್ಟಿ, ನಾನು ಒಳಗೆ ಹೋಗೋದಕ್ಕಿಲ್ವಾ? ಸರಿ ಬಿಡಿ, ಈ ಇನ್ವೆಸ್ಟಿಗೇಷನ್ ಯಾವಾಗ ಎಂಡ್ ಆಗುತ್ತೆ? ಆಗ ಸೋಲ್ಜರ್ ಹೇಳ್ತಾನೆ, ಗೊತ್ತಿಲ್ಲ ಸರ್, ಎಷ್ಟು ಟೈಮ್ ತಗೊಳ್ಳ ಅಂತ ಗೊತ್ತಿಲ್ಲ, ಮೇ ಬಿ ನೆವರ್. ವಾಟ್? ಈ ಉತ್ತರ ಕೇಳಿ ಮೆಲ್ಗೆ ಡೌಟ್ ಆಗುತ್ತೆ. ಪ್ಲೇನ್ ಕ್ರಾಶ್ ಆಗಿದ್ರೆ ಹೊಗೆ ಯಾಕೆ ಬರ್ತಾ ಇಲ್ಲ? ಅದಲ್ಲದೆ ಮೆಲ್ ನ್ಯೂಸ್ ಪೇಪರ್, ನ್ಯೂಸ್ ಚಾನಲ್ಸ್ ಹಾಗೂ ರೇಡಿಯೋ ಎಲ್ಲವನ್ನು ಚೆಕ್ ಮಾಡಿ ನೋಡ್ತಾನೆ. ಎಲ್ಲೂ ಪ್ಲೇನ್ ಕ್ರಾಶ್ ಆಗಿರುವ ನ್ಯೂಸ್ ಬಂದಿರೋದಿಲ್ಲ. ಈವನ್ ಮೆಲ್ ಲೋಕಲ್ ಏರ್ಪೋರ್ಟ್ಗೆ ಕಾಲ್ ಮಾಡಿ ಅಲ್ಲಿ ಕೂಡ ಎನ್ಕ್ವೈರ್ ಮಾಡ್ತಾರೆ. ಅವರಿಗೂ ಇಲ್ಲಿ ಹತ್ತಿರ ಎಲ್ಲೂ ಪ್ಲೇನ್ ಕ್ರಾಶ್ ಆಗಿರುವ ನ್ಯೂಸೇ ಗೊತ್ತಿರೋದಿಲ್ಲ. ಸೊ ಈಗ ಮೆಲ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಸೋಲ್ಜರ್ ಏನು ಹೇಳಿದ್ನು ಅದು ಒಂದು ಸುಳ್ಳು. ಸೊ ಅದಕ್ಕೋಸ್ಕರ ಮೆಲ್ ಮತ್ತೆ ಉತ್ತರವನ್ನು ಹುಡುಕ್ಲಿಕ್ಕಂತ ಅದೇ ಜಾಗಕ್ಕೆ ವಾಪಸ್ ಹೋಗ್ತಾನೆ. ಆ್ಯಂಡ್ ದ್ಯಾಟ್ ಈಸ್ ವೆನ್ ಥಿಂಗ್ಸ್ ಸ್ಟಾರ್ಟೆಡ್ ಟು ಗೆಟ್ ಡಾರ್ಕರ್. ಈ ಸತಿ ಮೆಲ್ ಅವನ ಪ್ರಾಪರ್ಟಿ ಕಡೆ ಹೋದಾಗ ಅವನ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಸಿವಿಲಿಯನ್ ಡ್ರೆಸ್ ಹಾಕಿದ್ದ, ನೋಡೋದಕ್ಕೆ ಇನ್ಚಾರ್ಜ್ ಥರ ಇದ್ದ. ಅವನು ಮೆಲ್ನ ಹತ್ರ ಬರ್ತಾನೆ, ಮೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಹಾಗೆ ಹೇಳ್ತಾನೆ, ಮಿಸ್ಟರ್ ವಾಟರ್ಸ್, ನಾನು ನಿಮ್ಗೊಂದು ಅಡ್ವೈಸ್ ಕೊಡ್ತೀನಿ, ಪ್ಲೀಸ್ ಇಲ್ಲಿಂದ ಹೋಗಿ. ಈ ಪ್ರಾಪರ್ಟಿ ಬಗ್ಗೆ ಮರೆತು ಬಿಡಿ, ನಾನು ತಮಾಷೆ ಮಾಡ್ತಾ ಇಲ್ಲ. ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾವು ನಿಮ್ಮ ಪ್ರಾಪರ್ಟಿಯಲ್ಲಿ ಡ್ರಗ್ ಲ್ಯಾಬ್ ಪತ್ತೆ ಹಚ್ಚೋದಕ್ಕೂ ಸಾಧ್ಯ ಇದೆ. ಅಂದ್ರೆ ನಾವು ಬೇಕೆಂದೇ ಇಲ್ಲಿಗೆ ಡ್ರಗ್ ತಂದಿಟ್ಟು ನಿಮ್ಮನ್ನು ಫೇಕ್ ಕೇಸ್ನಲ್ಲಿ ಒಳಗಾಕೋದಕ್ಕೆ ಸಾಧ್ಯ ಇದೆ ಅಂತ. ಇದು ಕ್ಲಿಯರ್ಲಿ ನೆಗೋಸಿಯೇಷನ್ ಆಗಿರಲಿಲ್ಲ, ಇದೊಂದು ವಾರ್ನಿಂಗ್ ಆಗಿತ್ತು. ಈ ತರ ಇವರಿಬ್ಬರ ನಡುವೆ ಮಾತು ನಡೀತಾ ಇರುವಾಗ ಅವರ ಹಿಂದ್ಗಡೆ ಒಂದು ವ್ಯಾನ್ ಬಂದು ನಿಲ್ಲುತ್ತೆ. ಅದರಿಂದ ಸೈಂಟಿಸ್ಟ್ಗಳು ಇಳಿತಾರೆ. ಈ ಸೈಂಟಿಸ್ಟ್ ಹ್ಯಾಸ್ಮ್ಯಾಟ್ ಸೂಟ್ ಹಾಕಿದ್ದು
ಹಾಗೂ ಅವರ ಕೈಯಲ್ಲಿ ಏನೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು, ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್, ಲೈಕ್ ಏನು ಅಡ್ವಾನ್ಸ್ ಮಷೀನ್ಸ್ ತರ. ಇದನ್ನು ತಕೊಂಡು ಅವರು ಅವನ ಪ್ರಾಪರ್ಟಿಯ ಒಳಗೆ ಹೋಗ್ತಾರೆ. ಇದನ್ನೆಲ್ಲ ನೋಡಿಯೇ ಗೊತ್ತಾಗ್ತಾ ಇತ್ತು ಅಲ್ಲಿ ಏನು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು ಅಂತ. ಇದು ಬರೀ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಅಲ್ಲ, ಮಿಲಿಟರಿ ಆಪರೇಷನ್ ಕೂಡ ಆಗಿತ್ತು. ಈಗ ಮೆಲ್ಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಅವನು ಏನು ಮಾಡಿದ, ಅವನು ಎಂತಹ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ, ಹಾಗೂ ಅಲ್ಲಿಗೆ ಗೌರ್ಮೆಂಟ್ ಪ್ಲೇನ್ ಕ್ರಾಶ್ಗೋಸ್ಕರ ಬಂದಿರೋದಲ್ಲ, ಅವನ ಹೊಂಡಕ್ಕೋಸ್ಕರ ಬಂದಿರೋದು ಅಂತ. ಯಾಕೆ ಗೌರ್ಮೆಂಟ್ ಇದರಲ್ಲಿ ಇಷ್ಟು ಆಸಕ್ತಿ ತೋರಿಸ್ತಾ ಇದೆ? ಆ ಹೊಂಡದಲ್ಲಿ ಏನಿದೆ? ಪೋರ್ಟ್ ಅಲ್ಲ, ಎನರ್ಜಿ ಸೋರ್ಸ್, ಅಥವಾ ಇದೆಲ್ಲಕ್ಕಿಂತ ದೊಡ್ಡದು ಹಾಗೂ ಇದೆಲ್ಲಕ್ಕಿಂತ ಪವರ್ಫುಲ್ ಏನಾದರೂ? ಏನೇ ಆಗಿರಲಿ, ಮೆಲ್ ಅವನ ಪ್ರಾಪರ್ಟಿಯನ್ನು ಕಳ್ಕೊಂಡಿದ್ದ, ಅವನನ್ನು ಅವನ ಮನೆಯಿಂದ ಹೊರಗೆ ಹಾಕಲಾಗಿತ್ತು, ಹಾಗೂ ಇವೆನ್ಚುಲಿ ಮೆಲ್ ನಾಪತ್ತೆನೇ ಆಗ್ಬಿಟ್ಟ. ಮೆಲ್ ಎಲ್ಲಿಗೋದ, ಏನಾಗ್ತಾ ಇದೆ ಅಂತ ಯಾವುದೇ ಕ್ಲೂ ಸಿಗೋದನ್ನು ಕಂಡು ಜನರು ಅವನನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದರೆ ಕ್ರೇಜಿ ವಿಷಯ ಗೊತ್ತಿದೆಯಾ? ಮೆಲ್ ಅನ್ನೋ ಹೆಸರಿನ ವ್ಯಕ್ತಿ ಇದ್ದ ಅನ್ನೋ ಯಾವುದೇ ನಾಮು ನಿಶಾನ್ ಸಿಗೋದಿಲ್ಲ. ಅವನ ಹೆಸರಿನ ಪ್ರಾಪರ್ಟಿ ಆಗಿರಲಿ, ಟ್ಯಾಕ್ಸ್ ರೆಕಾರ್ಡ್ ಆಗಿರಲಿ, ಅಥವಾ ಯಾವುದೇ ಥರದ ಐಡಿ ಆಗಿರಲಿ, ನಥಿಂಗ್. ಜನರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೆಲ್ ವಾಟರ್ಸ್ ಅವನ ಆಕ್ಚುಯಲ್ ಹೆಸರು ಅಲ್ಲ ಅನ್ಸುತ್ತೆ, ಅವನು ಫೇಕ್ ಹೆಸರನ್ನು ಯೂಸ್ ಮಾಡಿರ್ಬೋದು ಅವನ ಐಡೆಂಟಿಟಿಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಇದು ಸೆನ್ಸ್ ಮಾಡುತ್ತೆ. ನೀವು ಗೌರ್ಮೆಂಟ್ ಅನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಹೊರಟ್ರೆ ರಿಯಲ್ ನೇಮ್ ಯೂಸ್ ಮಾಡೋದೇ ಇರೋದು. ಆದ್ರೆ ಎಲೆನ್ಸ್ಬರ್ಗ್ ನ ಲೋಕಲ್ಸ್ ಕೂಡ ಈ ಸ್ಟೋರಿಯನ್ನು ಕನ್ಫರ್ಮ್ ಮಾಡೋದಿಲ್ಲ. ಕೆಲವರು ನಾವು ರೇಡಿಯೋದಲ್ಲಿ ಈ ಹೊಂಡದ ಬಗ್ಗೆ ಕೇಳಿದೀವಿ ಅಂತ ಹೇಳ್ತಾರೆ, ಆದ್ರೆ ಹೆಚ್ಚುವರಿ ಜನರು ಹೊಂಡನ ನಮ್ಗಂಥದ್ದೇನು ಗೊತ್ತೇ ಇಲ್ಲ ಅಂತ ಅಂತಾರೆ. ಇನ್ನು ಕೆಲವರು ಸಿಗ್ತಾರೆ, ಅವ್ರು ಹೇಳ್ತಾರೆ ಹೌದು ನಂಗೆ ಗೊತ್ತಿದೆ, ಆದ್ರೆ ನಾವು ಅದರ ಬಗ್ಗೆ ಮಾತಾಡೋ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವು ಮಾಮೂಲಿ ಜನರು, ಇನ್ವೆಸ್ಟಿಗೇಟರ್ಸ್ ಹಾಗೂ ನ್ಯೂಸ್ ರಿಪೋರ್ಟರ್ಸ್ ಇವರೆಲ್ಲ ಸೇರಿ ಈ ಹೊಂಡವನ್ನು ಹುಡುಕೊಂಡು ಹೋಗ್ತಾರೆ, ಆದ್ರೆ ಯಾರಿಗೂ ಏನು ಸಿಗೋದೇ ಇಲ್ಲ. ಕೆಲವು ರಿಪೋರ್ಟ್ಸ್ ಪ್ರಕಾರ ಎಲೆನ್ಸ್ಬರ್ಗ್ ಹತ್ರ ಒಂದು ಪ್ರಾಪರ್ಟಿಗೆ ನೋ ಟ್ರೆಸ್ಪಾಸಿಂಗ್ ಅಂತ ಒಂದು ಬೋರ್ಡ್ ಹಾಕಿತ್ತು, ಆದ್ರೆ ಯಾಕೆ ಅಂತ ರೀಸನ್ ಹಾಕಿರ್ಲಿಲ್ಲ. ಇದು ಅದೇ ಪ್ರಾಪರ್ಟಿ ಅಥವಾ ಬೇರೆ ಯಾವ್ದಾದ್ರು ಪ್ರಾಪರ್ಟಿ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಏನಾಯ್ತು? ಗವರ್ಮೆಂಟ್ ಆ ಹೊಂಡವನ್ನು ಮುಚ್ಚಿತ, ಅಥವಾ ಅದರ ಬಾಯಿಗೆ ಕಾಂಕ್ರೀಟ್ ಹಾಕಿ ಸೀಲ್ ಮಾಡಿ ಅದರ ಪುರಾವೆಯನ್ನೇ ನಾಶ ಮಾಡಿತ, ಅಥವಾ ಮೆಲ್ ವಾಟರ್ಸ್ ಒಬ್ಬ ಒಳ್ಳೆ ಸ್ಟೋರಿ ಟೆಲ್ಲರ್ ಆಗಿದ್ದ, ಅಂದ್ರೆ ಇದೊಂದು ಕಟ್ಟುಕತೆ ಆಗಿತ್ತ? ಈ ತರ ಜನರು ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಮೆಲ್ ನಾಪತ್ತೆ ಆಗಿದ್ದ ಹಾಗೂ ಅವನ ಕಡೆಯಿಂದ ಬೇರೆ ಯಾವುದೇ ಅಪ್ಡೇಟ್ ಸಿಕ್ಕಿರ್ಲಿಲ್ಲ. ಈ ತರ 3 ವರ್ಷ ಕಳೆಯುತ್ತೆ. 4ನೇ ವರ್ಷ ಅಂದ್ರೆ ಇಯರ್ 2000 ಅಲ್ಲಿ ಮೆಲ್ನ ಕಡೆಯಿಂದ 3ನೇ ಕಾಲ್ ಬರುತ್ತೆ. ಈ ಕಾಲ್ ನಲ್ಲಿ ಮೆಲ್ ಹೇಳ್ತಾನೆ ಅವನ ಪ್ರಾಪರ್ಟಿಯನ್ನು ಜಪ್ತಿ ಮಾಡಿದ ನಂತರ USA ಗೌರ್ಮೆಂಟ್ ಅವನಿಗೆ ಹಣ ಕೊಟ್ಟು ಆಸ್ಟ್ರೇಲಿಯಾಗೆ ಕಳಿಸಿತ್ತಂತೆ, USA ಯಾವತ್ತೂ ಬರಬಾರ್ದು ಅಂತ. ಅಲ್ಲಿ ಅವನಿಗೆ ಮನೆ ಮಠ ಎಲ್ಲ ಮಾಡಿಕೊಟ್ಟು ಒಂದು ಸ್ಪೆಸಿಫಿಕ್ ಕೆಲಸವನ್ನು ಕೊಟ್ಟಿದ್ರಂತೆ, ಎನ್ವೈರನ್ಮೆಂಟ್ ಹಾಗೂ ವೈಲ್ಡ್ ಲೈಫ್ ಅನ್ನು ಪ್ರೊಟೆಕ್ಟ್ ಮಾಡುವಂತ ಕೆಲಸ ಅಂತ. ಇದರವೇ ಒಂದು ವಿಷಯ ಕ್ಲಿಯರ್, ಮೆಲ್ ಅನ್ನು USA ಇಂದ ಹೊರಗೆ ಹಾಕಲಾಗಿತ್ತು, ಯಾಕಂದ್ರೆ ಅವನು ಯಾವುದೇ ಮೀಡಿಯಾದ ಜೊತೆ ಮಾತನಾಡಬಾರ್ದು ಅಂತ. ಸೊ 3 ವರ್ಷ ಸುಮ್ಮನಿದ ನಂತರ ಮೆಲ್ 3ನೇ ಕಾಲ್ ಯಾಕೆ ಮಾಡಿದ್ದು ಹಾಗೂ ಹೇಗೆ ಮಾಡಿದ್ದು? ಈ ಪ್ರಶ್ನೆಗೆ ಮೆಲ್ ಹೇಳ್ತಾನೆ ಆಸ್ಟ್ರೇಲಿಯಾದಲ್ಲಿರುವಾಗ ಒಬ್ಬ ವ್ಯಕ್ತಿ ಮೆಲ್ಗೆ ಕಾಂಟ್ಯಾಕ್ಟ್ ಮಾಡಿದ್ದ ಅಂತೆ. ಅವನ ಹೆಸರು ಮೇಲೆ ಹೇಳಿಲ್ಲ, ಆದ್ರೆ ಆ ವ್ಯಕ್ತಿ ಹೇಳಿದಂತೆ ಅವನ ಹತ್ರನೂ ಇಂತಹದ್ದೇ ಒಂದು ಹೊಂಡ ಇದೆ, ಹಾಗೂ 2ನೇ ಹೋಲ್ ಎಲೆನ್ಸ್ಬರ್ಗ್ ನಲ್ಲ ನೆವಾಡಾದಲ್ಲಿರೋದಂತೆ. ಅವನು ಮೆಲ್ ಅನ್ನು ಅಲ್ಲಿಗೆ ಇನ್ವೈಟ್ ಮಾಡ್ತಾನೆ ನೋಡೋದಕ್ಕೆ ಅಂತ. ಈ ಹೊಂಡವನ್ನು ಒಂದು ಗ್ರೂಪ್ ಕಂಟ್ರೋಲ್ ಮಾಡ್ತಾ ಇತ್ತಂತೆ. ಈ ಹೊಂಡದ ವಿಷಯವನ್ನು ಅವರು ಪ್ರೈವೇಟ್ ಆಗಿಟ್ಟಿದ್ರು. ಇದರಲ್ಲಿ ಕೆಲವು ಪ್ರೈವೇಟ್ ಇನ್ವೆಸ್ಟಿಗೇಟರ್ಸ್ ಹಾಗೂ ಕೆಲವು ಶ್ರೀಮಂತರು ಹಣ ಹಾಕಿ ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ರಂತೆ. ಮೆಲ್ ಇವನ ಮಾತನ್ನು ಇಗ್ನೋರ್ ಮಾಡಿ USA ಗವರ್ಮೆಂಟ್ ಇಂದ ಹಣ ತಗೊಂಡು ಸುಮ್ಮನೆ ಇರ್ಬೋದಿತ್ತು, ಆದ್ರೆ ಮೆಲ್ನ ತಲೆಯಲ್ಲಿ ಹೊಂಡದ ವಿಚಾರನೇ ಬರ್ತಾ ಇತ್ತು. ಸೊ ಅವನೇನ್ ಮಾಡ್ತಾನೆ, ವಾಪಸ್ USAಗೆ ಸೀಕ್ರೆಟ್ ಆಗಿ ಬರ್ತಾನೆ ಹಾಗೂ ಈ ಹೊಂಡ ಇದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದ ಮೆಲ್ನ ತಲೆ ಹಾಳಾಗುತ್ತೆ. ಮೆಲ್ ಶಾಕ್ ಆಗಿಬಿಡ್ತಾನೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ. ಮೆಲ್ ಆ ಹೊಂಡದ ಹತ್ರ ಹೋದಾಗ ರಿಸರ್ಚರ್ಸ್ ಒಂದು ಜೀವಂತ ಕುರಿಯನ್ನೊಂದು ಪಂಜರದಲ್ಲಿ ಹಾಕಿ ಆ ಹೊಂಡದ ಒಳಗೆ ಇಳಿಸ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಆ ಕುರಿ ತುಂಬಾ ಶಾಂತವಾಗಿತ್ತು, ಆದ್ರೆ ಆ ಹೊಂಡದ ಒಳಗೆ ಇಳಿಸ್ತಾ ಇದ್ದಾಗೆ ಆ ಕುರಿ ತುಂಬಾ ಜೋರಾಗಿ ಕಿರುಚಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಅಷ್ಟೇ ಅಲ್ಲ, ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿತ್ತು. ಈ ಪಂಜರ ಹೊಂಡದೊಳಗೆ ಕೆಳಗೆ ಹೋಗ್ತಾ ಇದ್ದಾಗೆ ಅದರ ಕಿರುಚಾಟದ ಸೌಂಡ್ ಕೇಳಿಸೋದೇ ಬಂದಾಗ್ತಾ ಬಂತು. ಇವೆನ್ಚುಲಿ ಅದು ಕೇಳೋದೇ ನಿಂತೋಗ್ಬಿಡ್ತು. ರಿಸರ್ಚರ್ಸ್ ಏನ್ ಮಾಡ್ತಾರೆ, ಆ ಹೊಂಡವನ್ನು ಅಲ್ಲೇ ಕೆಲವು ಗಂಟೆಗಳವರೆಗೆ ನೇತಾಡೋದಕ್ಕೆ ಬಿಟ್ಟು ಕೆಲವು ಗಂಟೆ ನಂತರ ಆ ಪಂಜರವನ್ನು ಮೇಲಕ್ಕೆತ್ತುತ್ತಾರೆ. ಮೇಲೆ ಎತ್ತಿದಾಗ ಆ ಪಂಜರದಲ್ಲಿ ಇದ್ದ ಕುರಿಯನ್ನು ನೋಡಿ ಎಲ್ಲರೂ ಶಾಕ್ ಆಗಿ ಅಲ್ಲೇ ನಿಂತು ಬಿಡ್ತಾರೆ. ಯಾಕಂದ್ರೆ ಆ ಪಂಜರದಲ್ಲಿ ಇದ್ದ ಜೀವಂತ ಕುರಿ ಈಗ ಸುಟ್ಟು ಹೋಗಿತ್ತು. ಸುಟ್ಟು ಭಸ್ಮ ಅಲ್ಲ, ಆದ್ರೆ ಯಾರೋ ಅದನ್ನು ಕುಕ್ ಮಾಡಿದ ಹಾಗೆ.
ಅಂದ್ರೆ ಆ ಹೊಂಡದೊಳಗೆ ಏನೋ ಇಂಟೆನ್ಸ್ ಹೀಟ್ ಅಥವಾ ರೇಡಿಯೇಷನ್ ಇದ್ದ ಹಾಗೆ. ಅಷ್ಟೇ ಅಲ್ಲ, ಈ ಕುರಿ ತುಂಬಾ ಸ್ಮೆಲ್ ಬರ್ತಾ ಇತ್ತು. ಹಾಗೂ ಆ ಕುರಿಯನ್ನು ಕಟ್ ಮಾಡಿ ಓಪನ್ ಮಾಡಿದಾಗ ಅದರ ಒಳಗೆ ಒಂದು ಗಡ್ಡೆ ಆಗಿತ್ತು, ಅಂದ್ರೆ ಒಂದು ಟ್ಯೂಮರ್ ಆಗಿತ್ತು. ಸೈಂಟಿಸ್ಟ್ ಏನ್ ಮಾಡ್ತಾರೆ, ಆ ಟ್ಯೂಮರ್ ಅನ್ನು ನೋಡೋಣ ಅಂತ ಕಟ್ ಮಾಡಿ ಓಪನ್ ಮಾಡ್ತಾರೆ. ಅದನ್ನು ಓಪನ್ ಮಾಡಿದಾಗ ಅವರಿಗೆ ಅದರ ಒಳಗೆ ಒಂದು ಜೀವಂತ ಪ್ರಾಣಿ ಸಿಗುತ್ತೆ. ಈ ಪ್ರಾಣಿ ಈ ಭೂಮಿದಾಗಿರ್ಲಿಲ್ಲ, ನೋಡೋದಕ್ಕೆ ಸೀಲ್ ತರ ಕಾಣಿಸ್ತಾ ಇತ್ತು ಸ್ವಲ್ಪ ಸ್ವಲ್ಪ. ಆದ್ರೆ ಅದರ ಕಣ್ಣೇನಿದೆ ಅದು ಮನುಷ್ಯನ ತರ ಇತ್ತು. ಆ ಪ್ರಾಣಿಯ ಮುಖದಲ್ಲಿ ಸ್ವಲ್ಪನೂ ಭಯ ಇರಲಿಲ್ಲ. ಹಾಗೂ ಅದು ಅಲ್ಲಿದ್ದ ಎಲ್ಲ ಜನರನ್ನು ಗುರಾಯಿಸಿ ನೋಡ್ತಾ ಇತ್ತು. ಈ ಪ್ರಾಣಿ ಅವರನ್ನು ಗುರಾಯಿಸಿ ನೋಡ್ತಾ ಇದ್ದಾಗೆ ಅಲ್ಲಿದ್ದ ಜನರು ಹೆದರೋಗ್ತಾರೆ. ಅವರು ಎಷ್ಟು ಹೆದರಿದ್ರಂದ್ರೆ ಅಲ್ಲಿದ್ದ ಎಲ್ಲ ಸೈಂಟಿಫಿಕ್ ಇಕ್ವಿಪ್ಮೆಂಟ್, ಆ ಕುರಿ ಹಾಗೂ ಅಲ್ಲಿದ್ದ ಪ್ರಾಣಿಯನ್ನು ಒಟ್ಟಿಗೆ ಹೊಂಡದೊಳಗೆ ವಾಪಸ್ ಎಸ್ದು ಅಲ್ಲಿಂದ ಓಡೋಗ್ತಾರೆ. ಈ ಥರ ಎಲ್ಲ ಮಾಡಿ ಹೋಗಿ ಕೆಲವು ದಿನ ಕಳೆಯುತ್ತೆ. ಅಲ್ಲಿಂದ ಹೋದ ನಂತರ ಮೆಲ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮೆಲ್ಗೆ ಆಕ್ಚುಲಿ ಎಸೋಫೇಗಿಯಲ್ ಕ್ಯಾನ್ಸರ್ ಇತ್ತು. ಈ ಕ್ಯಾನ್ಸರ್ ಕೊನೆಯ ಸ್ಟೇಜ್ ಅಲ್ಲಿ ಇತ್ತು. ಹಾಗೂ ಇದು ಮೆಲ್ಗೆ ಗೊತ್ತಿತ್ತು ಆಲ್ರೆಡಿ. ಇದೇ ಒಂದು ಕಾರಣ ಆಗಿತ್ತು ಮೆಲ್ USA ಗೆ ಬಂದಿದ್ದು. ಹೇಗೋ ಸಾಯ್ತಾ ಇದ್ದೀನಿ, ಸಾಯೋ ಮೊದಲು ಸತ್ಯ ಹೇಳಿಯೇ ಸಾಯ್ತೀನಿ ಅಂತ. ಆದ್ರೆ ಈಗ ಏನಾಗಿತ್ತು ಅಂದ್ರೆ ಆ ಹೊಂಡದ ಒಳಗಿದ್ದ ಪ್ರಾಣಿಯ ಹತ್ರ ಹೋದ ನಂತರ ಮೆಲ್ನ ಕ್ಯಾನ್ಸರ್ ಆಟೋಮೆಟಿಕ್ಲಿ ಕ್ಯೂರ್ ಆಗಿತ್ತು. ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿದಾಗ ಗೊತ್ತಾಗುತ್ತೆ ಅವನ ಬಾಡಿಯಲ್ಲಿ ಕ್ಯಾನ್ಸರ್ ಇತ್ತು ಅನ್ನೋ ಯಾವುದೇ ಪುರಾವೆನೇ ಇರಲಿಲ್ಲ. ಮೆಲ್ ಈಗ ನಾರ್ಮಲ್ ಆಗಿದ್ದ. ಈ ವಿಷಯವನ್ನು ಮೆಲ್ ರೇಡಿಯೋಗೆ ಬಂದು ಶೇರ್ ಕೂಡ ಮಾಡ್ತಾನೆ. ಹಾಗೂ ಇದು ಅವನ ಕಡೆಯಿಂದ ಬಂದ ಕೊನೆಯ ಕರೆ ಆಗಿತ್ತು. ಇದಾದ ನಂತರ ಮೆಲ್ ಕಂಪ್ಲೀಟ್ಲಿ ನಾಪತ್ತೆ ಆಗ್ತಾನೆ. ಇವತ್ತಿಗೆ 25 ವರ್ಷ ಆಗೋದಕ್ಕೆ ಬಂತು. ಮೆಲ್ ಇದ್ದಾನ ಇಲ್ವಾ, ಜೀವಂತ ಇದ್ದಾನ, ಸತ್ತಿದ್ದಾನ, ಈ ಪ್ರಶ್ನೆಗಳ ಯಾವುದೇ ಉತ್ತರ ಸಿಕ್ಕಿಲ್ಲ. ಮೆಲ್ನ ತರಾನೇ ಈ ಹೊಂಡದ ಕಥೆನೂ ಎಂಡ್ ಆಗುತ್ತೆ. ಯಾವ ತರ ಮೆಲ್ ಸಿಗ್ಲಿಲ್ವೋ ಅದೇ ತರ ಈ ಹೊಂಡನು ಇವತ್ತಿನವರೆಗೆ ಯಾರಿಗೂ ಸಿಗ್ಲಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಗವರ್ಮೆಂಟ್ ಯಾಕೆ ಈ ಹೊಂಡವನ್ನು ಎಲ್ಲರಿಂದ ಬಚ್ಚಿಡೋದಕ್ಕೆ ಪ್ರಯತ್ನಿಸ್ತು? ನಿಮ್ಗೇನ್ ಅನ್ಸುತ್ತೆ, ಮೆಲ್ ನಿಜ ಹೇಳ್ತಾ ಇದ್ದ ಅಥವಾ ಇದೊಂದು ಸುಳ್ಳು ಕತೆ ಆಗಿತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ಈ ಕತೆ ಸತ್ಯ ಆಗಿರೋದಕ್ಕೆ ಸಾಧ್ಯ ಇದೆ, ಸುಳ್ಳಾಗಿರೋದಕ್ಕೆ ಸಾಧ್ಯ ಇದೆ, ಅರ್ಧ ಸತ್ಯ ಆಗಿರೋದಕ್ಕೆ ಸಾಧ್ಯ ಇದೆ, ಅರ್ಧ ಸುಳ್ಳಾಗಿರೋದಕ್ಕೆ ಸಾಧ್ಯ ಇದೆ. ಆದ್ರೆ ಲೈವ್ ರೇಡಿಯೋ ಅಲ್ಲಿ ಮೆಲ್ ಕಾಲ್ ಮಾಡಿರೋದು ಸತ್ಯ. ಈ ಸ್ಟೋರಿಯನ್ನು ಅವನು ಶೇರ್ ಮಾಡಿರೋದು ಸತ್ಯ. ಬಾಕಿ ನಾನು ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ಹೇಳಿ. ಇದೇ ಥರ ನಿಮಗೆ ಕಾನ್ಸ್ಪಿರಸಿ ಥಿಯರಿ ಬಗ್ಗೆ ವಿಡಿಯೋಸ್ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ನಾನು ಇಲ್ಯುಮಿನಾಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಕಾನ್ಸ್ಪಿರಸಿ ಥಿಯರಿಗಿಂತ ಆ್ಯಕ್ಚುಯಲ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಎಸ್, ಇಲ್ಯುಮಿನಾಟಿ ನಿಜವಾಗ್ಲೂ ಎಕ್ಸಿಸ್ಟ್ ಆಗ್ತಾ ಇದ್ರು. ಹಾಗೂ ಇದು ಒಂದು ಡಾಕ್ಯುಮೆಂಟೆಡ್ ಹಿಸ್ಟ್ರಿ ಆಗಿದೆ. ಆ ವಿಡಿಯೋವನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.